ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ರಿಟೇಲ್ ಇನ್ವೆಸ್ಟರ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಗೊತ್ತಿದೆ, 2020ರಿಂದ ಈಚೆ ನಮ್ಮ ಮಾರ್ಕೆಟ್ ಅಲ್ಲಿ ರಿಟೇಲ್ ಪಾರ್ಟಿಸಿಪೇಷನ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. 2020ರಿಂದ 2024ರ ಸೆಪ್ಟೆಂಬರ್ ವರೆಗೂ ಮಾರ್ಕೆಟ್ ಅಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ, ನೀವು ಯಾವ ಸ್ಟಾಕ್ ಮೇಲೆ ಹಾಕಿದ್ರು ದುಡ್ಡು ಆಗ್ತಿತ್ತು. ಯಾವ್ದಾದ್ರು ಸ್ಟಾಕ್ ತಗೊಳ್ಳಿ, ಅದ್ರ ಮೇಲೆ ಹೋಗ್ತಾ ಇತ್ತು. ಅಟ್ಲೀಸ್ಟ್ 70 to 80% ಸ್ಟಾಕ್ಸ್ ಆ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ. ಅಂತ ಸಂದರ್ಭದಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ಗೆ ತುಂಬಾನೇ ಕಾನ್ಫಿಡೆನ್ಸ್ ಇತ್ತು. ಹಾಗಾಗಿ ತುಂಬಾ ಜೋಶಲ್ಲಿ ಮಾರ್ಕೆಟ್ಗೆ ಬಂದ್ರು. ಆದ್ರೆ ಕಳೆದ 2024ರ ಸೆಪ್ಟೆಂಬರ್ ಇಂದ ಈಚೆ ಮಾರ್ಕೆಟ್ ಅಲ್ಲಿ ಡೌನ್ ಟ್ರೆಂಡ್ ಶುರುವಾಯಿತು. ಆನಂತರ ಕನ್ಸಾಲಿಡೇಷನ್ ಆಗಿದೆ. ಈಗ ಮಾರ್ಕೆಟ್ ಸವಾಸ ಬೇಡಪ್ಪ ಅನ್ಸ್ಬಿಟ್ಟಿದೆ. ಆಕ್ಚುಲಿ ಮಾರ್ಕೆಟ್ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಈ ಹಿಂದೆನೂ ಕೂಡ ಮಾಡಿದೆ. ಇದೇ ಮೊದಲಲ್ಲ, ಈ ಹಿಂದೆನೂ ಕೂಡ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಆದ್ರೆ ರಿಟೇಲ್ ಇನ್ವೆಸ್ಟರ್ಸ್ ಯಾಕೆ ಫೇಲ್ ಆಗ್ತಿದ್ದಾರೆ, ಅಥವಾ ಮಾರ್ಕೆಟ್ ಈ ಪರಿಸ್ಥಿತಿಯನ್ನ ನೋಡಿ ಫ್ರಸ್ಟ್ರೇಷನ್ ಯಾಕೆ ಆಗ್ತಿದೆ, ಎಲ್ಲಿ ಅವರು ತಪ್ಪು ಮಾಡಿದ್ದಾರೆ, ಮತ್ತೆ ಮುಂದೆ ಯಾವತ್ತಾದ್ರೂ ಇದೇ ರೀತಿಯ ಪರಿಸ್ಥಿತಿಗಳು ಬಂದ್ರೆ ಹೇಗೆ ನಾವು ಇಂತಹ ಪರಿಸ್ಥಿತಿಯನ್ನ ಮತ್ತೊಮ್ಮೆ ಕಾಣದೇ ಇರೋ ತರ ಸರ್ವೈವ್ ಆಗ್ಬೋದು ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬೇರೆ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನ ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಮ್ಮ SMK ಮೀಟಪ್ ಬಗ್ಗೆ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಹೇಳಿದ್ವಿ. ನಿನ್ನೆ ಆಲ್ಮೋಸ್ಟ್ 55 ರಿಜಿಸ್ಟ್ರೇಷನ್ ಆಗಿದೆ. ಆನಂತರ ರಿಜಿಸ್ಟ್ರೇಷನ್ ಯಾಕಾಗಿಲ್ಲ ಅಂತಂದ್ರೆ ಪೇಮೆಂಟ್ ಆಗಿಲ್ಲ. ಪೇಮೆಂಟ್ ಎಕ್ಸೀಡ್ ಅಂತ ಬಂದ್ಬಿಟ್ಟು ಪೇಮೆಂಟ್ಸ್ ಆಗಿಲ್ಲ. ಮೇ ಬಿ ಪೇಮೆಂಟ್ಸ್ ಆಗಿದ್ದರೆ ನೆನ್ನೆ ಫಿಲ್ ಅಪ್ ಆಗ್ಬಿಡೋದು. ಯಾಕಂದ್ರೆ 100 ಸೀಟ್ಸ್ ಅಷ್ಟೇ ಇರೋದು. ತುಂಬಾ ಜನ ಈಗಾಗಲೇ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಹೇಳಿದಿರಿ ಪೇಮೆಂಟ್ ಆಗ್ತಾ ಇಲ್ಲ ಅಂತ. ಇವತ್ತು ಟ್ರೈ ಮಾಡಿ, ನಿನ್ನೆ ಅಂತೂ ಆಗ್ಲಿಲ್ಲ. ಮೇ ಬಿ ಇವತ್ತು ಆಗುತ್ತೆ. ರಿಜಿಸ್ಟರ್ ಮಾಡ್ಕೊಳ್ಳಿ, ನಮ್ಮನ್ನ ಮೀಟ್ ಮಾಡೋ ಅವಕಾಶ ಕೂಡ ಸಿಗುತ್ತೆ. ಜೊತೆಗೆ ನಮಗೆ ನಿಮ್ಮ ಜೊತೆ ಇಂಟರಾಕ್ಷನ್ ಮಾಡೋ ಅಂತ ಅವಕಾಶ ಕೂಡ ಸಿಗುತ್ತೆ. ನಾವು ಕೂಡ ಅದಕ್ಕೆ ಕಾತರದಿಂದ ಕಾಯ್ತಾ ಇದ್ದೀವಿ. ಹಾಗೆ ಅಲ್ಲಿ ಒಂದಷ್ಟು ಹೊಸ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ಹಾಗೆ ಇನ್ ಕೇಸ್ ಇನ್ನು ನೀವು ಹೊಸವಾಲಲ್ಲಿ ಅಕೌಂಟ್ ಓಪನ್ ಮಾಡಿಲ್ಲ ಅಂತಂದ್ರೆ ಈ ಲಿಂಕ್ ಇರುತ್ತೆ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಈ ಲಿಂಕ್ ಹಾಗೂ ನಿನ್ನೆ ವಿಡಿಯೋದ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಇಲ್ಲಿ ನೋಡಬಹುದು ಅಕೌಂಟ್ ಓಪನಿಂಗ್ ಲಿಂಕ್ ಇಲ್ಲಿದೆ. ಇದನ್ನ ಕ್ಲಿಕ್ ಮಾಡಿದ್ರೆ ನೀವು ಅಕೌಂಟ್ ಓಪನಿಂಗ್ ಪ್ರೊಸೀಜರ್ ಓಪನ್ ಆಗುತ್ತೆ. ನಿಮ್ಮ ಪಾನ್ ನಂಬರ್ ಡೀಟೇಲ್ಸ್ ಎಲ್ಲ ಹಾಕಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮಿಂದ ಏನಾದ್ರೂ ಸರ್ವಿಸ್ ಪಡ್ಕೊಳ್ಬೇಕು ಅಂತಂದ್ರೆ ನಿಮ್ಮ ಹತ್ರ ಅಕೌಂಟ್ ಇರಬೇಕಾಗುತ್ತೆ. ಮೀಟಪ್ ಗೆ ಬರೋರು ಅಷ್ಟೇ, ಮೊದಲು ಅಕೌಂಟ್ ಓಪನಿಂಗ್ ಪ್ರೊಸೀಜರ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಅಕೌಂಟ್ ಓಪನ್ ಮಾಡುವಾಗ ಏನಾದ್ರೂ ಸಮಸ್ಯೆಗಳಾದ್ರೆ ಈ ನಂಬರ್ಗೆ ಫೋನ್ ಮಾಡಿ. ಸಾಧ್ಯವಾದಷ್ಟು ಸಂಜೆ 7 ಗಂಟೆ ಒಳಗಡೆ ಫೋನ್ ಮಾಡಿ. ನಂತರ ಮಾಡಬೇಡಿ. ನಮ್ಮ ಟೀಮ್ ಮೆಂಬರ್ಸ್ ಕೂಡ ಮನೆಯಲ್ಲಿ ಇರ್ತಾರೆ, ಡಿಸ್ಟರ್ಬ್ ಆಗೋದು ಬೇಡ ಅವ್ರಿಗೂ ಕೂಡ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಓಪನ್ ಮಾಡಿ, ಜೊತೆಗೆ ಈ ಫಾರ್ಮ್ ಅನ್ನು ಕೂಡ ಫಿಲ್ ಮಾಡಿ ಅಟೆಂಡ್ ಆಗುವಂತವ್ರು. ಇನ್ನು ಅಕೌಂಟ್ ಓಪನ್ ಮಾಡುವಂತ ಸಂದರ್ಭದ ಈ ಸೆಕ್ಷನ್ ಬರುತ್ತೆ, ಆಡ್ ಫಂಡ್ಸ್ ಅಂಡ್ ಸ್ಕೀಮ್ ಸೆಲೆಕ್ಷನ್. ಇಲ್ಲಿ ಪ್ರೀಮಿಯಂ ಸೆಲೆಕ್ಟ್ ಮಾಡಿ, ನಂತರ TRX 20 ಸೆಲೆಕ್ಟ್ ಮಾಡಿ. ಈಗಾಗಲೇ ಸುಮಾರು ಜನ 17 ಸೆಲೆಕ್ಟ್ ಮಾಡಿದಿರಿ. ಓಕೆ, ಅದು ಕೂಡ ಫ್ರೀ ಅಕೌಂಟ್. 20 ಕೂಡ ಫ್ರೀ ಅಕೌಂಟ್. TRX 20 ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಮಾಡಿ. ಎರಡು ಕೂಡ ಫ್ರೀ ಅಕೌಂಟ್ ಆಗಿರುತ್ತೆ. ಇನ್ನು ಇವತ್ತಿನ ಟಾಪಿಕ್ ಕಡೆ ಬರೋಣ. ಅದರಲ್ಲೂ ಎಸ್ಪೆಷಲಿ ಈಗ ರಿಟೇಲ್ ಇನ್ವೆಸ್ಟರ್ಸ್ ಮಾರ್ಕೆಟ್ ನ ಬಿಟ್ಟು ದೂರ ಹೋಗ್ತಿದ್ದಾರೆ. ವೈ ರಿಟೇಲ್ ಇನ್ವೆಸ್ಟರ್ಸ್ ರನ್ನಿಂಗ್ ಅವೇ ಫ್ರಮ್ ಮಾರ್ಕೆಟ್? ಯಾಕೆ? ಎಸ್ಪೆಷಲಿ ನೀವು ಲಾಸ್ಟ್ ಫ್ಯೂ ಡೇಸ್ ಅಲ್ಲಿ ಸುದ್ದಿಗಳನ್ನ ನೋಡಿರ್ಬೋದು. ರಿಟೇಲ್ ಇನ್ವೆಸ್ಟರ್ಸ್ ಸೆಲ್ 23,000 crore ಇನ್ 2 months. 2 ತಿಂಗಳಲ್ಲಿ 23,000 ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನ ಮಾರಾಟ ಮಾಡಿದ್ದಾರೆ. ಇದು 4 days ago ನೋಡಬಹುದು, 4 ದಿನದ ಸುದ್ದಿ ನೋಡಬಹುದು. ಇಂಡಿಯನ್ ರಿಟೇಲ್ ಇನ್ವೆಸ್ಟರ್ಸ್ ಡಂಪ್ ಸ್ಟಾಕ್ಸ್ ಬೈ ಮೋಸ್ಟ್ ಸಿನ್ಸ್ 2023. ಆಫ್ಟರ್ 2023 ಅಥವಾ ಅಲ್ಲಿಂದ ಈಚೆಗೆ ಅತಿ ಹೆಚ್ಚು ಮಾರಾಟವನ್ನು ಇತ್ತೀಚಿನ ದಿನಗಳಲ್ಲಿ ಮಾಡಿದ್ದಾರೆ. ನವೆಂಬರ್ 25 ನ್ಯೂಸ್ ಇದು ನೋಡಬಹುದು. ಜೊತೆಗೆ ಇಲ್ಲೂ ನೋಡಬಹುದು ನವೆಂಬರ್ 26 ಸ್ಟಾಕ್ ಸೆಲ್ಲಿಂಗ್ ಬೈ ಇಂಡಿಯನ್ ರಿಟೇಲ್ ಇನ್ವೆಸ್ಟರ್ಸ್ ಇಟ್ಸ್ ಹೈಯೆಸ್ಟ್ ಮಾರ್ಕ್. ಅಂದ್ರೆ ರಿಟೇಲ್ ಇನ್ವೆಸ್ಟರ್ಸ್ ಪಾನಿಕ್ ಆಗ್ಲಿಕ್ಕೆ ಶುರು ಮಾಡಿದ್ದಾರೆ. ಈ ಹಿಂದೆ ಹಲವು ಸಲ ಈ ರೀತಿಯ ಪರ್ಫಾರ್ಮೆನ್ಸ್ ಬಂದಿದೆ. ಇದೇನು ಮೊದಲನೇ ಸಲ ಅಲ್ಲ. ಮಾರ್ಕೆಟ್ ಯಾವಾಗೆಲ್ಲ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಸಂದರ್ಭದಲ್ಲಿ ರಿಟೇಲ್ ಪಾರ್ಟಿಸಿಪೇಷನ್ ಜಾಸ್ತಿ ಆಗುತ್ತೆ. ಮಾರ್ಕೆಟ್ ಯಾವಾಗೆಲ್ಲ ಈ ರೀತಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಹಾಗೆಲ್ಲ ರಿಟೇಲ್ ಇನ್ವೆಸ್ಟರ್ಸ್ ಮಾರ್ಕೆಟ್ ಇಂದ ದೂರ ಹೋಗ್ತಾರೆ. ಜೊತೆಗೆ ಇನ್ವೆಸ್ಟ್ ಮಾಡಿರೋದನ್ನು ಕೂಡ ಅದು ಲಾಸ್ ಅಲ್ಲಿ ಇದೆಯಾ ಪ್ರಾಫಿಟ್ ಅಲ್ಲಿ ಇದೆಯಾ ಸೆಲ್ ಮಾಡಿ ಎಕ್ಸಿಟ್ ಆಗ್ತಾರೆ. ಈಗ ಅದೇ ಆಗ್ತಿರೋದು. ಲಾಸ್ ಅಲ್ಲಿ ಇದೆಯಾ ಪ್ರಾಫಿಟ್ ಅಲ್ಲಿ ಇದೆಯಾ ಗೊತ್ತಿಲ್ಲ, ಆದ್ರೆ ತುಂಬಾ ಜನ ಎಕ್ಸಿಟ್ ಆಗ್ತಾ ಇದ್ದಾರೆ. ಅಂದ್ರೆ ಅವರಲ್ಲಿ ಭಯ ಮೂಡ್ಬಿಟ್ಟಿದೆ, ನಾವು ಎಕ್ಸಿಟ್ ಆಗಿಲ್ಲ ಅಂದ್ರೆ ಇರೋದು ಕೂಡ ಲಾಸ್ ಆಗುತ್ತೆ ಅಂತ. ಯಾಕೆ ಈ ರೀತಿಯ ನಿರ್ಧಾರಗಳನ್ನ ತಗೊಳ್ತಿದ್ದಾರೆ? ಆಕ್ಚುಲಿ ರಿಟೇಲ್ ಇನ್ವೆಸ್ಟರ್ಸ್ ಯಾಕೆ ಲಾಸ್ ಮಾಡ್ಕೊಳ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ? ಆ ವಿಚಾರಗಳಿಗೆ ನಾವು ಬರೋದಾದ್ರೆ ನಾವು ಪಟ್ಟಿ ಮಾಡ್ತಾ ಹೋದ್ರೆ ಸುಮಾರು ಕಾರಣಗಳು ಸಿಗುತ್ತೆ. ಬಟ್ ನಾನು ಮೇಜರ್ ಆಗಿ ಒಂದು 3 ರಿಂದ 4 ಕಾರಣಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮೊದಲನೇದಾಗಿ ದೆ ಬಾಟ್ ಹೈಪ್. ಅಂದ್ರೆ ಯಾವ ಸ್ಟಾಕ್ ಹೈಪ್ ಅಲ್ಲಿ ಇತ್ತು, ಯಾವ ಸ್ಟಾಕ್ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಡಿಸ್ಕಷನ್ ಆಗ್ತಾ ಇತ್ತು, ಫ್ರೆಂಡ್ ಸರ್ಕಲ್ ಅಲ್ಲಿ ಡಿಸ್ಕಷನ್ ಆಗ್ತಾ ಇತ್ತು, ಆ ಸ್ಟಾಕ್ ಅನ್ನ ತಗೊಂಡಿದ್ದಾರೆ. ಆ ಕಂಪನಿ ಏನ್ ಮಾಡುತ್ತೆ, ಏನ್ ವ್ಯಾಲ್ಯೂಯೇಷನ್ ಅಲ್ಲಿ ಇದೆ, ಹೈ ಅಲ್ಲಿ ಇದೆಯಾ, ಲೋನ್ ಅಲ್ಲಿ ಇದೆಯಾ, ಫಂಡಮೆಂಟಲ್ಸ್ ಹೇಗಿದೆ, ಇದೇನು ಚೆಕ್ ಮಾಡ್ದೇನೆ ಯಾರೋ ಹೇಳಿದ್ರು, ಫ್ರೆಂಡ್ಸ್ ಹೇಳಿದ್ರು, ಅಥವಾ ಇವರೇ ನೋಡ್ತಾ ಇದ್ರು ಸ್ಟಾಕ್ ಪ್ರತಿದಿನ ಮೇಲಕ್ಕೆ ಹೋಗ್ತಾ ಇದೆ ನಿಲ್ತಾನೆ ಇಲ್ಲ, ತಗೊಳ್ಳೋದು. ಆಮೇಲೆ ಕೂಡ ಆ ಸ್ಟಾಕ್ ಮೇಲೆ ಹೋಗುತ್ತೆ, ಖುಷಿ ಪಡ್ತಾರೆ,
ಆಮೇಲೆ ಒಂದಲ್ಲ ಒಂದಿನ ಕೆಳಗಡೆ ಬರಕ್ ಶುರುವಾಗುತ್ತೆ. ಆ ಸ್ಟಾಕ್ ಕೊನೆಗೆ 50-60% ಡೌನ್ ಆಗುತ್ತೆ. ಕೊನೆಗೆ ಡಿಸಪಾಯಿಂಟ್ ಮಾಡ್ಕೊಳ್ತಾರೆ. ಸೊ ಇಲ್ಲಿ ನೋಡ್ಬೇಕಾಗಿರೋದು ಹೈಪ್. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಒಂದು ಸ್ಟಾಕ್ ರ್ಯಾಲಿ ಹೋಗ್ತಾ ಇದೆ ಅಂದ್ರೆ ಆ ಸ್ಟಾಕ್ ಅಲ್ಲಿ ನಾವು ಪರ್ಚೇಸ್ ಮಾಡೋದನ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಬೇಕು. ಹಾಗಂತ ಎಲ್ಲವನ್ನೂ ಅವಾಯ್ಡ್ ಮಾಡಬೇಕು ಅಂತಲ್ಲ. ಯಾಕೆಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳು ಕೂಡ ಬಿಗಿನಿಂಗ್ ಅಲ್ಲಿ ರ್ಯಾಲಿ ಬರೋಕ್ ಶುರುವಾದಾಗ ಅಂತ ಸಂದರ್ಭ ಓಕೆ. ಬಟ್ ಈಗಾಗಲೇ 100-200-300% ರಿಟರ್ನ್ಸ್ ಕೊಟ್ಟಿದೆ, ಅಪ್ ಆಗ್ಬಿಟ್ಟಿದೆ ಅಂದ್ರೆ ಅಲ್ಲಿಂದ ಮೇಲೆ ಹೋಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ, ಕೆಳಗಡೆ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಏನೋ 20-30% ಅಪ್ ಆಗಿದೆ ಲಾಸ್ಟ್ 6 ಮಂತ್ಸ್ 7 ಮಂತ್ಸ್ ಅಲ್ಲಿ ಅಂದ್ರೆ ಓಕೆ. ಬಟ್ ಕೆಲವು ಸ್ಟಾಕ್ ಗಳು ಒಂದೇ ತಿಂಗಳಲ್ಲಿ 100-200% ಹೋಗ್ಬಿಟ್ಟಿರ್ತವೆ, ಅಂತವನ್ನು ಕೂಡ ಬೈ ಮಾಡ್ತಾರೆ. ಅದು ಡೇಂಜರಸ್. ಅದೇ ಹೈಪ್. ಫಂಡಮೆಂಟಲ್ಸ್ ಗಿಂತೂ ಹೈಪ್ ಅನ್ನ ನೋಡಿ ಬೈ ಮಾಡುವಂತದ್ದು. ಈ ತರದ ತಪ್ಪು ತುಂಬಾ ಜನ ಮಾಡಿದ್ದಾರೆ. ರೈಲ್ವೆ ಸ್ಟಾಕ್ಸ್ ಆಗ್ಬೋದು, ಡಿಫೆನ್ಸ್ ಸ್ಟಾಕ್ಸ್ ಗಳಾಗ್ಬೋದು, ಎಲ್ಲಿ ಹೈ ಅಲ್ಲಿ ಇದ್ವೋ ಅಂತ ಸಂದರ್ಭದಲ್ಲಿ ತಗೊಂಡಿದ್ದಾರೆ. ಹಾಗೆ ಕೆಲವು ಸಲ ಏನಾಗುತ್ತೆ, ಇನ್ನು ಸ್ವಲ್ಪ ಡೌನ್ ಅಲ್ಲೇ ತಗೊಂಡಿರ್ತಾರೆ, ಅವರು ಬೈ ಮಾಡಿದ್ಮೇಲೆ ಇನ್ನು ಮೇಲಕ್ಕೆ ಹೋಗಿರುತ್ತೆ ಸ್ಟಾಕ್, ಆಮೇಲೆ ಕರೆಕ್ಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಲಾಂಗ್ ಟರ್ಮ್ ಅನ್ನುವಂತ ವಿಷನ್ ಅನ್ನ ಇಟ್ಕೊಂಡಿರ್ತಾರೆ, ಹಾಗಾಗಿ ಹೋಲ್ಡ್ ಮಾಡ್ತಾರೆ. ಬಟ್ ಯಾವಾಗ 40-50% ಬೀಳುತ್ತೋ ಆಗ ಲಾಂಗ್ ಟರ್ಮ್ ಇರೋದಿಲ್ಲ. ಪೇಷನ್ಸ್ ಅನ್ನ ಕಳ್ಕೊಳ್ತಾರೆ. ಕೊನೆಗೆ ಈಗ ಸುಮಾರು ಜನ ಈಗಾಗಲೇ ಮಾರಾಟ ಮಾಡೋಕ್ಕೂ ಕೂಡ ಶುರು ಮಾಡಿದ್ದಾರೆ. ವಾರೆನ್ ಬಫೆಟ್ ಅವರು ಒಂದು ಕೋಟ್ ಹೇಳ್ತಾರೆ, ನೋಡ್ಬೋದು ಇಲ್ಲಿ, ಬಿ ಫಿಯರ್ಫುಲ್ ವೆನ್ ದೇರ್ ಇಸ್ ಗ್ರೀಡ್ ಅಂಡ್ ಬಿ ಗ್ರೀಡಿ ವೆನ್ ದೇರ್ ಇಸ್ ಫಿಯರ್. ಯಾವಾಗ ಮಾರ್ಕೆಟ್ ಅಲ್ಲಿ ಗ್ರೀಡ್ ಇರುತ್ತೋ ಅಂದ್ರೆ ಅತಿ ಆಸೆ ಇರುತ್ತೋ, ಅಂದ್ರೆ ಎಲ್ಲ ಸ್ಟಾಕ್ ಗಳು ಮೇಲೇನೆ ಹೋಗ್ತಿರ್ತಾವೋ ಅಂತ ಸಂದರ್ಭದಲ್ಲಿ ನೀವು ಭಯ ಪಡಬೇಕು ಅಂತಾರೆ. ಹಾಗೆ ಯಾವಾಗ ಮಾರ್ಕೆಟ್ ಅಲ್ಲಿ ಫಿಯರ್ ಇರುತ್ತೋ, ಅಯ್ಯೋ ಈ ಸ್ಟಾಕ್ ಇನ್ ಮೇಲೆ ಹೋಗಲ್ಲ ಅಥವಾ ಈ ಮಾರ್ಕೆಟ್ ಇನ್ನ ಮೇಲೆ ಹೋಗಲ್ಲ ಅಂತ ಫಿಯರ್ ಸ್ಟಾರ್ಟ್ ಆಗುತ್ತೋ, ಅಲ್ಲಿ ನೀವು ಗ್ರೀಡಿ ಆಗ್ಬೇಕು ಅಂತ ಹೇಳ್ತಾರೆ, ಅತಿ ಆಸೆ ಪಡಬೇಕು ಅಂತಾರೆ. ಅಂದ್ರೆ ಇದರ ಅರ್ಥ ಇಷ್ಟೇ, ಎಲ್ರು ಯಾವಾಗ ಬೈ ಮಾಡ್ತಿರ್ತಾರೋ ಅಂತ ಸಂದರ್ಭದಲ್ಲಿ ನಾವು ಸೆಲ್ ಮಾಡಬೇಕು. ಯಾವಾಗ ಎಲ್ರು ಸೆಲ್ ಮಾಡ್ತಿರ್ತಾರೋ ಭಯಪಟ್ಟು, ಅವಾಗ ನಾವು ಬೈ ಮಾಡಬೇಕು ಅಂತ. ಈಗ ಪರಿಸ್ಥಿತಿ ಎಸ್ಪೆಷಲಿ ರಿಟೇಲ್ ಸೆಗ್ಮೆಂಟ್ ಅಲ್ಲಿ ಫಿಯರ್ಫುಲ್ ಆಗಿದೆ. ನೀವು ಗ್ರೀಡಿ ಆಗ್ತಿರೋ ಬಿಡ್ತಿರೋ ಬೇರೆ ವಿಚಾರ, ಬಟ್ ರಿಟೇಲ್ ಅಲ್ಲಿ ಖಂಡಿತ ಈಗ ಫುಲ್ ಫಿಯರ್ಫುಲ್ ಆಗಿದ್ದಾರೆ. ಏನೋ ನೆಕ್ಸ್ಟ್ ಎರಡನೇ ಪಾಯಿಂಟ್ ಗೆ ನಾವು ಬರೋದಾದ್ರೆ, ದೆ ಬಾಟ್ ಅಟ್ ದ ಟಾಪ್. ಮೆಜಾರಿಟಿ ರಿಟೇಲ್ ಇನ್ವೆಸ್ಟರ್ಸ್ ಸುಮಾರು ಷೇರುಗಳನ್ನ ಪೀಕ್ ಅಲ್ಲಿ ಇದ್ದಾಗ ತಗೊಂಡಿದ್ದಾರೆ. ಇವತ್ತು ಅದೇ ಪ್ರಾಬ್ಲಮ್ ಆಗ್ತಾ ಇರೋದು, ಎಲ್ಲಿ ಹೈ ಅಲ್ಲಿ ಇತ್ತೋ ಅಂತ ಸಂದರ್ಭದಲ್ಲಿ ತಗೊಂಡಿದ್ದಾರೆ. ನಾನು ಪದೇ ಹೇಳ್ತಾ ಇರ್ತೀನಿ, ಗೊತ್ತಿಲ್ಲ ಎಷ್ಟು ಜನ ಇದನ್ನ ಫಾಲೋ ಮಾಡಿದೀವಿ ಅಂತ. ಯಾವ್ದಾದ್ರು ಸ್ಟಾಕ್ ಅಲ್ಲಿ ಭರ್ಜರಿ ರ್ಯಾಲಿ ಬರ್ತಿದೆ ಅಂದ್ರೆ ಅಂತ ಸಂದರ್ಭದಲ್ಲಿ ಬೈ ಮಾಡಕ್ ಹೋಗ್ಬೇಡಿ, ವೆಯ್ಟ್ ಮಾಡಿ, ಕರೆಕ್ಷನ್ ವೆಯ್ಟ್ ಮಾಡಿ. ಇನ್ ಕೇಸ್ ವೆಯ್ಟ್ ಮಾಡಕ್ ಆಗ್ತಿಲ್ವಾ, ನಿಮ್ಮ ಹತ್ರ ಇರೋದನ್ನ ಡಿವೈಡ್ ಮಾಡ್ಕೊಂಡು ₹1,00,000 ವ್ಯಾಲ್ಯೂ ತಗೊಳ್ಳೋ ಬದಲಿಗೆ 25,000 20,000 ಶೇರ್ ತಗೊಳ್ಳಿ. ಈ ತರ ಒಂದು ಸ್ಟ್ರಾಟಜಿಯನ್ನು ಕೂಡ ಹೇಳ್ಕೊಟ್ಟಿದ್ದೀನಿ. ಎಷ್ಟು ಜನ ಆ ವಿಡಿಯೋ ನೋಡಿದಿರೋ, ಎಷ್ಟು ಜನ ಅದನ್ನ ಫಾಲೋ ಮಾಡ್ತಿದಿರೋ ಗೊತ್ತಿಲ್ಲ. ಬಟ್ ಫಾಲೋ ಮಾಡಿದ್ರೆ ಖಂಡಿತ ನಿಮ್ಗೆ ಒಂದಷ್ಟು ಲಾಸ್ ಆಗುವ ಪ್ರಾಬಬಿಲಿಟಿ ಕಡಿಮೆ ಆಗಿರುತ್ತೆ. ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು, ಆಲ್ ಟೈಮ್ ಹೈ ಅಲ್ಲಿ ಇದ್ದಾಗ ತಗೊಂಡಿದ್ದಾರೆ, ಅಲ್ಲಿಂದ ಸ್ಟಾಕ್ ಗಳು ಜಾಸ್ತಿ ಕರೆಕ್ಷನ್ ಆಗಿದೆ, ಈಗ ಹೋಲ್ಡ್ ಮಾಡಕ್ಕೆ ಸಮಸ್ಯೆ ಆಗ್ತಾ ಇದೆ. ಒಳ್ಳೆ ಸ್ಟಾಕ್ ಗಳಾಗಿದ್ರೆ ಖಂಡಿತ ಇವತ್ತಲ್ಲ ನಾಳೆ ಕಮ್ ಬ್ಯಾಕ್ ಮಾಡ್ತವೆ. ನೀವು ಕ್ವಾಲಿಟಿ ಸ್ಟಾಕ್ ಗಳನ್ನ ಬೈ ಮಾಡಿರ್ಬೇಕು. ಸುಮ್ನೆ ಹೈಪ್ ಅಂತ ನೋಡಿ ಯಾವ್ದೋ ಸ್ಟಾಕ್ ಅನ್ನ ಬೈ ಮಾಡಿದ್ರೆ ಕಮ್ ಬ್ಯಾಕ್ ಮಾಡುತ್ತೆ ಅಂತ ಕಾಯೋದ್ರಲ್ಲಿ ಅರ್ಥ ಇಲ್ಲ. ಬಟ್ ಫಂಡಮೆಂಟಲ್ಸ್ ಚೆನ್ನಾಗಿದೆ, ಆ ಕಂಪನಿಯಲ್ಲಿ ಪೊಟೆನ್ಶಿಯಲ್ ಇದೆ, ಬಿಸ್ನೆಸ್ ಸೆಗ್ಮೆಂಟ್ ಗೆ ಗ್ರೋತ್ ಅಪಾರ್ಚುನಿಟಿ ಇದೆ ಅಂತಂದ್ರೆ ಖಂಡಿತ ಕಮ್ ಬ್ಯಾಕ್ ಮಾಡುತ್ತೆ. ಬಟ್ ಸಮಯ ತಗೊಳುತ್ತೆ. ಅಲ್ಲಿವರೆಗೂ ಕಾಯೋ ತಾಳ್ಮೆ ನಿಮ್ಮಲ್ಲಿ ಇರಬೇಕಾಗುತ್ತೆ. ಇನ್ನು ಮೂರನೇ ಪಾಯಿಂಟ್ ಗೆ ಬಂದ್ರೆ, ಅವರೇಜ್ಡ್ ಎವರಿ ಡಿಪ್. ಇದೊಂದು ಬಿಗ್ ಮಿಸ್ಟೇಕ್. ಸುಮಾರು ಜನರ ಹತ್ರ ನಾನು ಇದನ್ನ ಕೇಳಿದ್ದೀನಿ. ಯಾವ್ದೋ ಒಂದು ಸ್ಟಾಕ್ ಅನ್ನ ತಗೊಳ್ತಾರೆ, ಆ ಸ್ಟಾಕ್ ಅಲ್ಲಿ ಕರೆಕ್ಷನ್ ಆಗುತ್ತೆ, ಅವರೇಜ್ ಮಾಡ್ತಾ ಹೋಗೋದು. ಅಂದ್ರೆ ಅವರೇಜ್ ಮಾಡೋದು ತಪ್ಪಲ್ಲ, ಆದ್ರೆ ಅದಕ್ಕೊಂದು ಸ್ಟ್ರಾಟಜಿ ಬೇಕಲ್ಲ. ವಿತೌಟ್ ಸ್ಟ್ರಾಟಜಿ ನೀವು ಅವರೇಜ್ ಮಾಡ್ತಾ ಹೋದ್ರೆ, ನಾನು ಈ ಹಿಂದೆ ಇದ್ರ ಬಗ್ಗೆ ಕೂಡ ಒಂದು ಸ್ಟ್ರಾಟಜಿಯನ್ನ ಹೇಳ್ಕೊಟ್ಟಿದ್ದೀನಿ. ಇದನ್ನು ನಾನೇನು ಹೇಳ್ಕೊಟ್ಟಿಲ್ಲ ಅಂತ ಏನಲ್ಲ. ಇಲ್ಲಿ ತಪ್ಪೇನ್ ಮಾಡ್ತಾರೆ ಅಂತಂದ್ರೆ, ಯಾವ್ದೋ ಒಂದು ಸ್ಟಾಕ್ ಅನ್ನ ತಗೊಂಡಿರ್ತಾರೆ, ಆ ಸ್ಟಾಕ್ 5% ಬೀಳುತ್ತೆ, ಅವಾಗ ಅವರೇಜ್ ಮಾಡೋದು, ಅವಾಗ ತಗೊಳ್ತಾರೆ. ಇನ್ನೊಂದು 5% ಬೀಳುತ್ತೆ, ಅವಾಗ್ಲೂ ತಗೊಳ್ತಾರೆ. ಇನ್ನೂ 5% ಬೀಳುತ್ತೆ, ಅವಾಗ್ಲೂ ತಗೊಳ್ತಾರೆ. ಸೊ ಈ ರೀತಿ ಅವರೇಜಿಂಗ್ ಟೆಕ್ನಿಕ್ ಏನಿದೆ, ಇದು ರಾಂಗ್. ನೀವು ಅವರೇಜ್ ಮಾಡಬೇಕು ಅಂತಂದ್ರೆ ಆ ಕಂಪನಿ ಸ್ಮಾಲ್ ಕ್ಯಾಪ, ಮಿಡ್ ಕ್ಯಾಪ, ಲಾರ್ಜ್ ಕ್ಯಾಪ ಅನ್ನೋದ್ರ ಮೇಲೆ ಒಂದು ಟಾರ್ಗೆಟ್ ಅನ್ನ ಹಾಕೊಂಡಿರ್ಬೇಕು. ಅದು ಎಷ್ಟು ವೊಲಟೈಲ್ ಇದೆ ಅನ್ನೋದನ್ನ ನೋಡಬೇಕು ನಾವು. ನಾನು ಈ ಹಿಂದೆ ಇದ್ರ ಬಗ್ಗೆ ಕೂಡ ಒಂದು ಸ್ಟ್ರಾಟಜಿಗೆ ಸಪರೇಟ್ ವಿಡಿಯೋ ಮಾಡಿದೀನಿ, ಹೇಗೆ ನೀವು ಅವರೇಜ್ ಮಾಡಬಹುದು ಅಂತ. ಇನ್ ಕೇಸ್ ಆ ವಿಡಿಯೋ ನೋಡಿದ್ರೆ ಖಂಡಿತ ನೀವು ಇಂಥ ತಪ್ಪನ್ನ ಮಾಡಿರೋಕ್ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ನೀವು ಒಂದು ಸ್ಮಾಲ್ ಕ್ಯಾಪ್ ಅಲ್ಲಿ ಅವರೇಜ್ ಮಾಡ್ತೀರಿ ಅಂತಂದ್ರೆ ಅಟ್ಲೀಸ್ಟ್ 20-30% ಟಾರ್ಗೆಟ್ ಇಟ್ಕೊಂಡಿರ್ಬೇಕು. ಅಂದ್ರೆ ಆ ಪರ್ಟಿಕ್ಯುಲರ್ ಸ್ಟಾಕ್ ನಾವು ಅವರೇಜ್ ಮಾಡಬೇಕು ಅಂತಂದ್ರೆ 20%, 25% ಅಥವಾ 30% ಬೀಳ್ಬೇಕು, ಅವಾಗ ಅವರೇಜ್ ಮಾಡಬೇಕು. ಅದೇ ನೀವು ಮಿಡ್ ಕ್ಯಾಪ್ ಅಲ್ಲಿ ಅವರೇಜ್ ಮಾಡ್ತೀರಿ ಅಂದ್ರೆ ಅದು ಕೂಡ ಅಷ್ಟೇ 20% ಮಿನಿಮಮ್ ಬೀಳ್ಬೇಕು, ಆಗ್ಲೇ ನಾವು ಅವರೇಜಿಂಗ್ ಅನ್ನ ಮಾಡಬೇಕು. ಇನ್ನು ಲಾರ್ಜ್ ಕ್ಯಾಪ್ ಅಲ್ಲಿ ಮಾಡ್ತೀರಿ ಅಂದ್ರೆ ಲಾರ್ಜ್ ಕ್ಯಾಪ್ ಅಲ್ಲಿ ನಾವು ದೊಡ್ಡ ಮಟ್ಟದ ಕರೆಕ್ಷನ್ ಅನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಲಿಕ್ವಿಡಿಟಿ ಜಾಸ್ತಿ ಇರುತ್ತೆ, ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಫೋಕಸ್ ಮಾಡ್ತಾರೆ. ಹಾಗಾಗಿ ನಾವು 10-15% ಅಷ್ಟೇ ಟಾರ್ಗೆಟ್ ಇಟ್ಕೊಳ್ಬೇಕು. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನೀವು ನೋಡಿ, ದೊಡ್ಡ ದೊಡ್ಡ ಕಂಪನೀಸ್ HDFC ಬ್ಯಾಂಕ್ ಆಗ್ಬೋದು, ICICI ಬ್ಯಾಂಕ್ ಆಗ್ಬೋದು, ರಿಲಯನ್ಸ್ ಇಂಡಸ್ಟ್ರೀಸ್ ಆಗ್ಬೋದು,
ಇವುಗಳಲ್ಲಿ ತುಂಬಾ ರೇರ್ ನಾವು 20% 30% ಕರೆಕ್ಷನ್ ಅನ್ನ ನೋಡೋದು. 10-15% ಆಗ್ಬೋದು. ಅದು ಕೂಡ ಎಕ್ಸ್ಟ್ರೀಮ್ ಸಿಚುಯೇಷನ್ ಅಲ್ಲಿ. ಇನ್ ಕೇಸ್ ತುಂಬಾ ಜಾಸ್ತಿ ಕರೆಕ್ಷನ್ ಆಗ್ಬೇಕು ಅಥವಾ 30% ಆಗ್ಬೇಕು ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಅಂತಂದ್ರೆ ಏನಾದ್ರು ಎಕ್ಸ್ಟ್ರೀಮ್ ರೀಸನ್ ಬೇಕು. ಫಾರ್ ಎಕ್ಸಾಂಪಲ್ IT ಸೆಕ್ಟರ್ ಅಲ್ಲಿ ಈಗ ಒಂದಷ್ಟು ಅನ್ಸರ್ಟನಿಟೀಸ್ ಜಾಸ್ತಿ ಇದೆ ಟ್ಯಾರಿಫ್ ಕಾರಣಕ್ಕೆ, ರೇಟ್ ಕಟ್ ಮಾಡಿಲ್ದ ಕಾರಣಕ್ಕೆ FOMC. ಅಂತ ಸಂದರ್ಭದಲ್ಲಿ ಸ್ವಲ್ಪ ಜಾಸ್ತಿ ಡೌನ್ ಆಗ್ಬೋದು. ಬಿಟ್ರೆ ನಾರ್ಮಲ್ ಸಿಚುಯೇಷನ್ ಅಲ್ಲಿ ಅಥವಾ ಸಣ್ಣ ಪುಟ್ಟ ಕಾರಣಗಳಿಗೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕರೆಕ್ಷನ್ ಆಗೋದಿಲ್ಲ. ಲಾರ್ಜ್ ಕ್ಯಾಪ್ ಅಲ್ಲಿ ನೀವು ಅವರೇಜ್ ಮಾಡ್ಬೇಕಂದ್ರೆ 10-15% ಬೀಳೋವರೆಗೂ ಕಾಯ್ಬೇಕು. ಮಿಡ್ ಕ್ಯಾಪ್ ಅಲ್ಲಿ ಅಂದ್ರೆ ಅಟ್ಲೀಸ್ಟ್ 20% ಕಾಯ್ಬೇಕು. 20% ಅಥವಾ ಅದಕ್ಕಿಂತ ಮೇಲೆ ಕರೆಕ್ಷನ್ ಆದ್ರೆ ಮಾತ್ರ ಅವರೇಜಿಂಗ್ ಅನ್ನ ಮಾಡಬೇಕು. ಸ್ಮಾಲ್ ಕ್ಯಾಪ್ ಅಲ್ಲಿ ಮಾಡ್ಬೇಕಂದ್ರೆ 20% ಮೇಲೆನೆ, ಅದನ್ನು ಅಪ್ ಟು 30% ಇಟ್ಕೊಂಡ್ರು ಸಮಸ್ಯೆ ಇಲ್ಲ. ಯಾಕಂದ್ರೆ ಹೈಲಿ ವೋಲಟೈಲ್ ಇರುತ್ತೆ. ಹಾಗಾಗಿ 30% ಕೂಡ ಈಸಿಯಾಗಿ ಕರೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಯಾರಾದ್ರೂ ಸ್ಮಾಲ್ ಕ್ಯಾಪ್ ಅಲ್ಲಿ ಅವರೇಜ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಅಂದ್ರೆ ಅವ್ರೇನಾದ್ರು ಪ್ರಾಪರ್ ಆಗಿ ಹಿಂದಿನ ವಿಡಿಯೋ ನೋಡಿ ಲೆಕ್ಕಾಚಾರ ಮಾಡ್ಕೊಂಡು ಅವರೇಜ್ ಮಾಡಿದ್ರೆ 25% ಬಿದ್ದಾಗ ಅವರೇಜ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ ಒಂದು 10-15% ಟಾರ್ಗೆಟ್ ಇಟ್ಕೊಳ್ಬೇಕು. ಯಾಕಂದ್ರೆ ನೆಕ್ಸ್ಟ್ 25% ಇಟ್ಕೊಳ್ಬಾರ್ದು. ಒನ್ಸ್ 25% ಕರೆಕ್ಷನ್ ಆಗಿದೆ ಅಂದ್ರೆ ನೆಕ್ಸ್ಟ್ ಅಲ್ಲಿಂದ ಒಂದು 10% ಆದ್ರೆ ಅವರೇಜಿಂಗ್ ಅನ್ನ ಮಾಡೋದು. ಈ ರೀತಿ ಸ್ಟ್ರಾಟಜಿಯನ್ನ ಬಳಸಿದಾಗ ಏನಾಗುತ್ತೆ, ಒಳ್ಳೆ ಕರೆಕ್ಷನ್ ಅಲ್ಲಿ ನಮ್ಗೆ ಸಿಗುತ್ತೆ. ಆಗ ನಮ್ಮ ಬೈಯಿಂಗ್ ಪ್ರೈಸ್ ತುಂಬಾ ಡಿಫರೆನ್ಸ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಸ್ಟಾಕ್ ಇವಾಗ್ಲೂ 50% ಡೌನ್ ಇದೆ ಅಂತಂದ್ರೆ ನೀವು ಫಸ್ಟ್ 25% ಅಲ್ಲಿ ಅವರೇಜ್ ಮಾಡಿದಿರಿ, ಮತ್ತೆ ಇನ್ನೊಂದು 35% ಇದ್ದಾಗ್ಲೋ ಅಥವಾ 40% ಇದ್ದಾಗ್ಲೋ ಮಾಡಿದಿರಿ ಅಂತಂದಾಗ ನಮ್ಮ ಬೈಯಿಂಗ್ ಪ್ರೈಸ್ಗೂ ಕರೆಂಟ್ ಮಾರ್ಕೆಟ್ ಪ್ರೈಸ್ಗೂ ಬಿಗ್ ಡಿಫರೆನ್ಸ್ ಆಗೋದಿಲ್ಲ. ಏನೋ 10-20% ಡೌನ್ ಇರಬಹುದು ಅನ್ನೋ ಆ ರೀತಿ ಇರುತ್ತೆ. ಅದೇ ನಾವು ಎವ್ರಿ 5% ಕವರೇಜ್ ಮಾಡ್ತಾ ಹೋಗಿದೀವಿ ಅಂತಂದ್ರೆ ಅವಾಗ ಏನಾಗುತ್ತೆ, ಬೈಯಿಂಗ್ ಪ್ರೈಸ್ ತುಂಬಾ ಹೈ ಅಲ್ಲಿರುತ್ತೆ, ಸ್ಟಾಕ್ ಪ್ರೈಸ್ ಕೆಳಗಡೆ ಇರುತ್ತೆ. ಇನ್ ಕೇಸ್ 50% ಸ್ಟಾಕ್ ಡೌನ್ ಅಲ್ಲಿ ಇದೆ ಅಂತಂದ್ರೆ ನಮ್ಮ ಪೋರ್ಟ್ಫೋಲಿಯೋದಲ್ಲಿರುವಂತಹ ಸ್ಟಾಕ್ ಅದು ಅಪ್ ಆಗ್ಬೇಕು ಅಂದ್ರೆ ಈಗಿರೋ ಪ್ರೈಸ್ ಇಂದ 100% ಅಪ್ ಆಗ್ಬೇಕು. ಆಗ ಮಾತ್ರ ನಮ್ಮ ಬೈಯಿಂಗ್ ಪ್ರೈಸ್ ಗೆ ಬರುತ್ತೆ. ಹಾಗಾಗಿ ಅವರೇಜ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಇದನ್ನ ಕ್ಯಾಲ್ಕುಲೇಟಿವ್ ಆಗಿ ಮಾಡಬೇಕು. ನೀವು ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಅಲ್ಲಿ ಮಾಡ್ತೀರಿ ಅಂತಂದ್ರೆ ಅವು ಈಸಿಯಾಗಿ 20-25-30% ಕರೆಕ್ಷನ್ ಆಗ್ತವೆ. ಹಾಗಾಗಿ ಅದಕ್ಕಿಂತ ಜಾಸ್ತಿನೇ ಟಾರ್ಗೆಟ್ ಇಟ್ಕೊಂಡಿರ್ಬೇಕು. ಆಗ ಮಾತ್ರ ಆ ಪ್ರೈಸ್ ಬಂದ್ರೆ ಮಾತ್ರ ಅವರೇಜ್ ಮಾಡಬೇಕು. ಇಲ್ಲ ಅಂತಂದ್ರೆ ವೆಯ್ಟ್ ಮಾಡಬೇಕು ಇರೋ ಹೋಲ್ಡಿಂಗ್ ಅನ್ನ ಇಟ್ಕೊಂಡು. ಇಲ್ಲಿ ತುಂಬಾ ಜನ ಮಾಡಿರೋದು ಮೊದಲನೇ ಕೇಸ್, ಎವರಿ ಡಿಪ್ ಅಲ್ಲಿ ಬೈ ಮಾಡಿರೋದು. 5% ಬಿತ್ತಾ ಅವರೇಜ್ ಮಾಡು, ತಗೋ. ಇನ್ನೊಂದು 5% ಬಿತ್ತಾ ಮತ್ತೆ ತಗೋ. ಕೊನೆಗೆ 50% ಬಿತ್ತಾ ದುಡ್ಡಿಲ್ಲ ಸುಮ್ನೆ ಇರು, ಅಥವಾ ಇರೋದನ್ನ ಮಾರಿ ದುಡ್ಡು ವಾಪಸ್ ತಗೋಬಿಡು, ಮಾರ್ಕೆಟ್ ಸರಿ ಇಲ್ಲ ಅಂತ ಮಾರ್ಕೆಟ್ ಬ್ಲೇಮ್ ಮಾಡು. ಇಲ್ಲಿ ಯಾರು ತಪ್ಪು? ಮಾರ್ಕೆಟ್ ತಪ್ಪ ನಮ್ದ? ಅಬ್ವಿಯಸ್ಲಿ ನಮ್ದೇ ತಪ್ಪು. ಮಾರ್ಕೆಟ್ ಯಾವತ್ತು ರೈಟೇ, ಬಟ್ ನಾವು ಕೆಲವು ಸಲ ತಪ್ಪುಗಳನ್ನ ಮಾಡ್ತೀವಿ. ಆ ತಪ್ಪುಗಳನ್ನ ತಿದ್ಕೊಂಡವರು ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗ್ತಾರೆ, ಜೊತೆಗೆ ಒಳ್ಳೆ ಲಾಭವನ್ನು ಕೂಡ ಗಳಿಸ್ತಾರೆ. ಯಾರು ತಿದ್ಕೊಳ್ಳಲ್ವಾ ಅವರು ಮಾರ್ಕೆಟ್ ನ ಸರಿ ಇಲ್ಲ ಅಂತ ಬ್ಲೇಮ್ ಮಾಡ್ಕೊಂಡು ಆಚೆ ಹೋಗ್ತಾರೆ. ಸೊ ಅವರೇಜ್ ಮಾಡ್ಬೇಕು ಅಂದ್ರೆ ಈ ವಿಷಯ ನೆನಪಿರ್ಲಿ. ಲಾರ್ಜ್ ಕ್ಯಾಪ್ ಆದ್ರೆ 10-15% ಕರೆಕ್ಷನ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಮಿಡ್ ಕ್ಯಾಪ್ ಆದ್ರೆ ಅಟ್ಲೀಸ್ಟ್ 20%, ಸ್ಮಾಲ್ ಕ್ಯಾಪ್ ಆದ್ರೆ 25-30% ಆರಾಮಾಗಿ ಕರೆಕ್ಷನ್ ಆಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು, ತಾಳ್ಮೆ ಇರಬೇಕು. 10%-20% ಡೌನ್ ಆಗಿದೆ ಅಂದ ತಕ್ಷಣ ನಮಗೆ ಮತ್ತೆ ಆಪರ್ಚುನಿಟಿ ಸಿಗಲ್ಲ ಇಷ್ಟ ಹಾಕಲಿ ಅಂತ ಪಾನಿಕ್ ಆಗಬಾರ್ದು. ಯಾಕಂದ್ರೆ ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿಲ್ಲದೆ ಇದ್ದಾಗ ವೆಯ್ಟ್ ಮಾಡಬೇಕು. ಜೊತೆಗೆ ವ್ಯಾಲ್ಯೂಯೇಷನ್ ಕೂಡ ಮ್ಯಾಟರ್ ಆಗುತ್ತೆ. ವ್ಯಾಲ್ಯೂಯೇಷನ್ ನೋಡ್ಕೊಂಡು ವೆಯ್ಟ್ ಮಾಡಬೇಕು. ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಕಂಡೀಷನ್ ಚೆನ್ನಾಗಿದೆ ಅಂದಾಗ ಆಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡೌನ್ ಆಗದೆ ಇರಬಹುದು, ಪರವಾಗಿಲ್ಲ. ಬಟ್ ಕ್ಯಾಲ್ಕುಲೇಟಿವ್ ಆಗಿ ನಾವು ಈ ಅವರೇಜಿಂಗ್ ಅನ್ನ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ 4ನೇ ಪಾಯಿಂಟ್ ಗೆ ಬಂದ್ರೆ, ಚೇಸ್ಡ್ ರಿಟರ್ನ್ಸ್ ನಾಟ್ ಸೇಫ್ಟಿ. ಇದು ಕೂಡ ದೊಡ್ಡ ತಪ್ಪು. ನಮ್ಗೆ ರಿಟರ್ನ್ಸ್ ಬೇಕಷ್ಟೇ ಅಂತನ ಎಲ್ಲ ತಗೊಂಡೋಗಿ ಸ್ಮಾಲ್ ಕ್ಯಾಪ್ ಅಲ್ಲಿ ಹಾಕಿರೋದು, ಮೈಕ್ರೋ ಕ್ಯಾಪ್ ಅಲ್ಲಿ ಹಾಕಿರೋದು. ಯಾಕೆ ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡಬೇಕು ಅಂದ್ರೆ ಇದೇ ಕಾರಣಕ್ಕೆ. ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಅಲ್ಲಿ ಹಾಕಿದ್ರೆ ಖಂಡಿತ ಅಲ್ಲಿ ರಿಟರ್ನ್ಸ್ ಜಾಸ್ತಿ ಸಿಗುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಆದ್ರೆ ಹೈಲಿ ವೋಲಟೈಲ್ ಪರ್ಫಾರ್ಮೆನ್ಸ್ ಇರುತ್ತೆ, ಅಪ್ಸ್ ಅಂಡ್ ಡೌನ್ಸ್ ತುಂಬಾನೇ ಇರುತ್ತೆ. ಸ್ಟಾಕ್ ಗಳು ಬಿದ್ರೆ ಈಸಿಯಾಗಿ 40-50-60% ಕೂಡ ಬೀಳ್ತವೆ. ರ್ಯಾಲಿ ಬಂದ್ರೆ 200-300-400% ರ್ಯಾಲಿ ಬರ್ತವೆ. ಸೊ ಈ ವಿಷಯ ಗೊತ್ತಿರಬೇಕು. ರ್ಯಾಲಿಯನ್ನ ಹೇಗೆ ಎಂಜಾಯ್ ಮಾಡ್ತಿರೋ ಅದೇ ರೀತಿ ಡೌನ್ ಫಾಲ್ ಅನ್ನು ಕೂಡ ನಾವು ಎಂಜಾಯ್ ಮಾಡಕ್ಕಾಗಲ್ಲ ಖಂಡಿತ. ಆದ್ರೆ ಅದನ್ನ ಸಹಿಸ್ಕೊಳ್ಳೋ ಅಂತ ಪೇಷನ್ಸ್ ಇರಬೇಕು. ಹಾಗೆ ಇಲ್ಲಿ ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಖಂಡಿತ ಅಲ್ಲ, ತಪ್ಪಲ್ಲ. ಆದ್ರೆ ಸ್ಟಾಕ್ ಡೌನೇ ಆಗಲ್ಲ ಅಂತ ಇನ್ವೆಸ್ಟ್ ಮಾಡೋದು ತಪ್ಪು. ಡೌನ್ ಆದೇ ಆಗುತ್ತೆ ಒಂದಲ್ಲ ಒಂದು ಸಂದರ್ಭದಲ್ಲಿ. ಎವ್ರಿ ಸ್ಟಾಕ್ ಡೌನ್ ಆದೇ ಆಗುತ್ತೆ, ಬಟ್ ಕಮ್ ಬ್ಯಾಕ್ ಅನ್ನು ಮಾಡುತ್ತೆ ಬಿಸ್ನೆಸ್ ಚೆನ್ನಾಗಿದ್ರೆ. ಹಾಗೆ ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಅಲ್ಲಿ ನೀವು ಸಕ್ಸಸ್ ಆಗ್ಬೇಕಂದ್ರೆ 8 ವರ್ಷ 10 ವರ್ಷ 12 ವರ್ಷ 15 ವರ್ಷ ಈ ರೀತಿ ಇನ್ವೆಸ್ಟ್ ಮಾಡಬೇಕು. 10 ತಿಂಗಳಲ್ಲಿ ನಿಮ್ಗೆ ರಿಟರ್ನ್ಸ್ ಬಂದ್ಬಿಡೋದಿಲ್ಲ. ಫಾರ್ ಎಕ್ಸಾಂಪಲ್ ನಾವು 5 ವರ್ಷದ ಹಿಸ್ಟ್ರಿ ತಗೊಂಡ್ರೆ ಆಲ್ಮೋಸ್ಟ್ ಯಾವ್ದೋ ಒಂದು 2 ವರ್ಷ ನಮ್ಗೆ ಮೈಕ್ರೋ ಕ್ಯಾಪ್ ಸ್ಮಾಲ್ ಕ್ಯಾಪ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬಿಟ್ಟಿರುತ್ತೆ, ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಕೊಟ್ಟಿರುತ್ತೆ. ಇನ್ 2-3 ವರ್ಷ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿರುತ್ತೆ. ಹಾಗಾಗಿ 5 ವರ್ಷ 10 ವರ್ಷ 15 ವರ್ಷ ಹೋಲ್ಡ್ ಮಾಡಿದ್ರೆ ಮಾತ್ರ ನಮ್ಗೆ ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಅಲ್ಲಿ ರಿಟರ್ನ್ ಸಿಗೋದು. ಜಸ್ಟ್ 10 ಮಂತ್ಸ್ ಅಲ್ಲಿ ಸಿಗೋದಿಲ್ಲ ಅಥವಾ 1 ಇಯರ್ ಅಲ್ಲಿ ಸಿಗೋದಿಲ್ಲ. ಸೊ ಇಲ್ಲಿ ಸೇಫ್ಟಿನೂ ಕೂಡ ನೋಡ್ಬೇಕು. ರಾಕೇಶ್ ಜುಂಜುನ್ವಾಲಾ ಅವರು ಒಂದ್ ಮಾತು ಹೇಳ್ತಾರೆ, ಮಾರ್ಕೆಟ್ ಅಲ್ಲಿ ತಪ್ಪು ಮಾಡಿ ನೆಕ್ಸ್ಟ್ ತಪ್ಪು ಮಾಡಕ್ಕೆ ಶಕ್ತಿ ಇರೋವಷ್ಟೊಂದು ತಪ್ಪು ಮಾಡಿ ಅಂತಾರೆ. ಅಂದ್ರೆ ಅರ್ಥ ಏನು? ನಿಮ್ಮ ಕ್ಯಾಪಿಟಲ್ ಅನ್ನ ಸೇಫ್ ಮಾಡ್ಕೊಳ್ಳಿ ಅಂತ. ಯಾಕಂದ್ರೆ ಮತ್ತೆ ಇನ್ನೊಂದು ತಪ್ಪು ಮಾಡ್ಬೇಕು ಅಂದ್ರೆ ಕ್ಯಾಪಿಟಲ್ ಬೇಕಲ್ಲ. ಸೊ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ಲ, ಆದ್ರೆ
ವಿತೌಟ್ ಸೇಫ್ಟಿ ಎಲ್ಲ ಒಂದೇ ಕಡೆ ಹಾಕೋದು ತಪ್ಪು. ನಾನು ಈಗಾಗಲೇ ಇದ್ರ ಬಗ್ಗೆ ಕೂಡ ವಿಡಿಯೋ ಕವರ್ ಮಾಡಿದ್ದೀನಿ. ಹೇಗೆ ನಮ್ಮ ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡಬೇಕು ಅಂತ, ಇಕ್ವಿಟಿ ಸೆಗ್ಮೆಂಟ್ ಅಲ್ಲಿ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಲ್ಲಿ ಹೇಗೆ ಡೈವರ್ಸಿಫೈ ಮಾಡಬೇಕು ಅಂತಾನು ಕೂಡ ವಿಡಿಯೋ ಕವರ್ ಮಾಡಿದ್ದೀನಿ. ಗೊತ್ತಿಲ್ಲ ಎಷ್ಟು ಜನ ನೋಡಿದಿರಿ, ಎಷ್ಟು ಜನ ಫಾಲೋ ಮಾಡಿದಿರಿ ಅಂತ. ರಿಟರ್ನ್ಸ್ ಬೇಕು, ಪ್ರತಿಯೊಬ್ರು ಕೂಡ ರಿಟರ್ನ್ಸ್ ಪಡ್ಕೊಳ್ಳಕ್ಕೆ ಬರೋದು ಮಾರ್ಕೆಟ್ಗೆ, ಯಾರು ಲಾಸ್ ಮಾಡ್ಕೊಳ್ಬೇಕು ಅಂತ ಬರಲ್ಲ. ಬಟ್ ನಮ್ಮ ಸೇಫ್ಟಿ ಕೂಡ ನೋಡ್ಬೇಕಾಗುತ್ತೆ. ಹಾಗಾಗಿ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಕಡೆ ಡೈವರ್ಸಿಫೈ ಮಾಡಬೇಕಾಗುತ್ತೆ. ಆಗ ನಮಗೆ ಈ ರೀತಿಯ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅಲ್ಲಿ ಕ್ವಶನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಲಾರ್ಜ್ ಕ್ಯಾಪ್ ಅಲ್ಲಿ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಇವನ್ ಮಿಡ್ ಕ್ಯಾಪ್ ಕೂಡ ಕಂಪೇರ್ ಟು ಸ್ಮಾಲ್ ಕ್ಯಾಪ್ ಬೆಟರ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ಬಟ್ ಸ್ಮಾಲ್ ಕ್ಯಾಪ್, ಮೈಕ್ರೋ ಕ್ಯಾಪ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾವೆ. ಸೊ ಯಾರು ಸ್ಮಾಲ್ ಕ್ಯಾಪ್, ಮೈಕ್ರೋ ಕ್ಯಾಪ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು ಅವರ ಪೋರ್ಟ್ಫೋಲಿಯೋಗಳು ಇನ್ನೂ ಕೂಡ ಆಲ್ ಟೈಮ್ ಲೋನ್ ಅಲ್ಲೇ ಇದ್ದಾವೆ. ಹಾಗಂತ ಕಮ್ ಬ್ಯಾಕ್ ಮಾಡಲ್ಲ ಅಂತಲ್ಲ, ಖಂಡಿತ ಕಮ್ ಬ್ಯಾಕ್ ಮಾಡಿದ್ರೆ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡ್ತವೆ. ಬಟ್ ಅಲ್ಲಿವರೆಗೂ ಮಾರ್ಕೆಟ್ ಅಲ್ಲಿ ನಾವು ಇರ್ಬೇಕಲ್ಲ, ಇದ್ರೆ ಮಾತ್ರ ಕಮ್ ಬ್ಯಾಕ್ ಅಲ್ಲಿ ನಮಗೆ ರಿಸಲ್ಟ್ ಸಿಗೋದು. ಅಷ್ಟಲ್ಲಿ ನಾವು ಇರೋದನ್ನೆಲ್ಲ ಕೊಡಕೊಂಡು ಎದ್ದೋದ್ರೆ ಏನೆಲ್ಲ ಸಿಗುತ್ತೆ ರಿಟರ್ನ್ಸ್. ಹಾಗಾಗಿ ಸೇಫ್ಟಿ ಕ್ವೆಶ್ಚನ್ ಬಹಳ ಇಂಪಾರ್ಟೆಂಟ್. ಕ್ಯಾಲ್ಕುಲೇಟಿವ್ ಆಗಿ ನಾವು ರಿಸ್ಕ್ ಅನ್ನ ತಗೊಳ್ಬೇಕಾಗುತ್ತೆ. ಸೊ ಈ 4 ಮೇಜರ್ ವಿಚಾರಗಳು ಬಹಳ ಮುಖ್ಯ. ಇದೇ ಕಾರಣಕ್ಕೆ ಇವತ್ತು ರಿಟೇಲ್ ಇನ್ವೆಸ್ಟರ್ಸ್ ಫ್ರಸ್ಟ್ರೇಟ್ ಆಗಿ ಮಾರ್ಕೆಟ್ ಇಂದ ಎಕ್ಸಿಟ್ ಆಗ್ತಾ ಇದ್ದಾರೆ. ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಿಮ್ಗೆ ಏನ್ ಅನ್ಸುತ್ತೆ? ಈ ಕಾರಣಗಳು ಸತ್ಯ ಅನ್ಸುತ್ತಾ? ಜೊತೆಗೆ ನೀವೇನಾದ್ರೂ ಈ ಮಿಸ್ಟೇಕ್ ಗಳನ್ನ ಮಾಡಿದ್ದೀರಾ? ನಮ್ಮ ತಪ್ಪುಗಳನ್ನ ಒಪ್ಕೊಳ್ಳೋದ್ರಲ್ಲಿ ಖಂಡಿತ ಹಿಂಜರಿಕೆ ಏನ್ ಬೇಕಾಗಿಲ್ಲ. ಯಾಕಂದ್ರೆ ತಪ್ಪುಗಳನ್ನ ನಾವು ಒಪ್ಕೊಂಡು ತಿದ್ಕೊಂಡಾಗ್ಲೇನ ನಮ್ಗೆ ಸಕ್ಸಸ್ ಸಿಗೋದು. ಹಾಗಾಗಿ ಪ್ರತಿಯೊಬ್ರು ಕೂಡ ಈ ರೀತಿಯ ತಪ್ಪುಗಳನ್ನ ಮಾಡಿರ್ತೀವಿ ಮಾರ್ಕೆಟ್ ಅಲ್ಲಿ. ಎಸ್ಪೆಷಲಿ ಹೊಸದಾಗಿ ಬಂದಂತಹ ಸಂದರ್ಭದಲ್ಲಿ ಮಾರ್ಕೆಟ್ಗೆ ಈ ರೀತಿಯ ತಪ್ಪುಗಳು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಆಗಿರುತ್ತೆ. ನಾನು ಕೂಡ ಹಲವಾರು ತಪ್ಪುಗಳನ್ನ ಈ ರೀತಿ ಮಾಡಿದ್ದೀನಿ. ಬಟ್ ಯಾರು ಬೇಗ ಆ ತಪ್ಪುಗಳನ್ನ ಅರ್ಥ ಮಾಡ್ಕೊಂಡು ಪಾಠ ಕಲಿತಾರೋ ಅವರು ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗ್ತಾರೆ, ಜೊತೆಗೆ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಗಳಿಸ್ತಾರೆ. ಮೇಜರ್ ಆಗಿ ಇವತ್ತು ರಿಟೇಲ್ ಇನ್ವೆಸ್ಟರ್ಸ್ ಲಾಸ್ ಮಾಡ್ಕೊಳ್ತಿರೋದು ಅಥವಾ ಮಾರ್ಕೆಟ್ ಇಂದ ಎದ್ದೋಗ್ತಿರೋದು ಈ 4 ಕಾರಣಗಳಿಗೆ. ಇನ್ನು ಯಾವ್ದಾದ್ರು ಕಾರಣ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಅದನ್ನು ಕೂಡ ತಿಳಿಸಿ, ಎಲ್ರಿಗೂ ಕೂಡ ಗೊತ್ತಾಗ್ಲಿ, ನನಗೂ ಕೂಡ ಗೊತ್ತಾಗುತ್ತೆ. ಸರಿಗಳಿರಿ, ಸ್ವಲ್ಪ ವಿಡಿಯೋದಲ್ಲೆಂತ ಜಾಸ್ತಿ ಆಗಿದೆ, ಗೊತ್ತಿಲ್ಲ ಎಷ್ಟು ಜನ ಕೊನೆವರೆಗೂ ನೋಡಿದ್ದೀರಿ ಅಂತ. ನೋಡಿರೋರು ಒಂದು ಫೀಡ್ಬ್ಯಾಕ್ ಅನ್ನ ಕೊಡಿ, ಎಸ್ ಅಂತ, ನನಗೂ ಗೊತ್ತಾಗುತ್ತೆ ಎಷ್ಟು ಜನ ತಾಳ್ಮೆಯಿಂದ ಈ ವಿಷಯವನ್ನ ಕೊನೆವರೆಗೂ ನೋಡಿದ್ದೀರಿ ಅಂತ. ಸರಿಗಳಿರಿ, ನಿಮ್ಮಲ್ಲಿ ಯಾರಿಗಾದ್ರೂ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಹೆಚ್ಚಿನ ಮಾಹಿತಿಯನ್ನ ಇಮೇಲ್ ಮೂಲಕ ನಿಮಗೆ ಒದಗಿಸ್ತೇವೆ. ಈ ರೀತಿಯ ಹಲವು ವಿಷಯಗಳನ್ನ ನೀವು ತಿಳ್ಕೊಳ್ಳುವಂತ ಅವಕಾಶ ಖಂಡಿತ ಇರುತ್ತೆ ಇದರಲ್ಲಿ. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.